ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗೈಸ್? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ತುಂಬ ದಿನ ಆಗೋಯ್ತು ಲಾಗ್ ಅಪ್ಲೋಡ್ ಮಾಡಿ, 5 ಡೇಸ್ ಆಯಿತು. ಸ್ವಲ್ಪ ಬ್ಯುಸಿ ಇದ್ದೆ, ಮಕ್ಕಳು ನೋಡ್ಕೋಬೇಕಲ್ವಾ, ಸ್ವಲ್ಪ ಟೈಮ್ ಕೂಡ ಇರಲಿಲ್ಲ. ಈವ್ನಿಂಗಿಂದ ನೈಟ್ ಮಲ್ಕೊಳ್ಳೋವರೆಗೂ ಮಕ್ಕಳು ಏನೇನು ಆಟ ಆಡ್ತಾರೆ, ಏನೇನು ತೀಟ್ಲೆ ಮಾಡ್ತಾರೆ ಅಂತ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೂ ಕೂಡ ನೋಡಿ, ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ. ಸಂಜೆ ಸ್ನಾನ ಮಾಡಿಸಿ ಮಕ್ಕಳಿಗೆ ಮಧ್ಯಾಹ್ನ ಊಟ ಎಲ್ಲ ಆಗಿತ್ತು. ಒಂದು 4 o'clock ಹಂಗೆ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡಿ ಮಲಗಿಸ್ಬಿಟ್ಟು ಆಮೇಲೆ ನಾನು ಬೇರೆ ಕೆಲಸಗಳು ಮಾಡ್ಕೋಬೇಕಲ್ವ. ಅವ್ರನ್ನ ಒಂದು ಕಡೆ ಹಿಡ್ದು ಕೂರ್ಸೋದಿದೆಯಲ್ಲ, ಅದು ಬಿಗ್ ಟಾಸ್ಕ್ ನನಗೆ. ಒಬ್ಬ ಒಂದು ಕಡೆ ಕೂತ್ಕೊಂಡ್ರೆ ಇನ್ನೊಂದು ಕಡೆ ಹೋಗ್ತಾನೆ, ತುಂಬ ತೀಟ್ಲೆ ಮಾಡ್ತಾನೇ ಇರ್ತಾರೆ. ಒಂದು ಕ್ರೀಮ್ ಹಚ್ಚಿ ಪೌಡ್ರ್ ಹಾಕ್ಲಿಕ್ಕೂ ಬಿಡೋದಿಲ್ಲ. ಇವನು ಕಿತ್ಕೊತಾನೆ, ಇವನ ಹತ್ರ ಇದ್ರೆ ಅವ್ನು ಕಿತ್ಕೊತಾನೆ. ಇವನು ಕರ್ಕೊಬಂದು ಕೂರಿಸಿದ್ರೆ ಅವ್ನು ಆ ಕಡೆ ಹೋಗ್ತಾನೆ, ಅವ್ನು ಕೂರಿಸಿದ್ರೆ ಇವನು ಆ ಕಡೆ ನೋಡಿ ಹೆಂಗೆ ಬಿದ್ದೋಗ್ತಾರೆ. ಏನೋ ಸುಮ್ಮನೆ 5 ನಿಮಿಷ ಆಟ ಆಡ್ತಾ ಇರ್ತಾರೆ, ಹಾಗೆ ತೀಟ್ಲೆ ಮಾಡ್ಕೊಂಬಿಡ್ತಾರೆ. ಇಬ್ಬರು ಕಚ್ಚಿಬಿಡೋದು, ಹೊಡೆದು ಬಿಡೋದು, ಅವ್ನಿಗೆ ಇವ್ನು ಹೊಡಿಯೋದು, ಬೀಳಿಸೋದು ಎಲ್ಲ ಮಾಡ್ತಾನೆ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಹಾಗೇ. ಇಬ್ಬರು ನೋಡಿ ಕಚ್ತಾ ಇದ್ದಾನೆ. ನಾನು ಎತ್ಕೊಂಡೆ, ಅದಕ್ಕೆ ಹೊಡೆಯೋಕ್ಕೆ ಬರ್ತಾವೆ ನನ್ನ ಮಗ. ಎತ್ಕೊಂಡ್ಬಿಡ್ಲಲ್ಲ ಅವಳನ್ನ ಅಂದ್ಬಿಟ್ಟು ಇವನು ನೋಡಿ ಅಳ್ತಾ ಇರೋದನ್ನ ಹೆಂಗೆ ಅಳ್ತಾ ಇದ್ದಾನೆ. ಅಲ್ಲಿಂದ ಅವ್ರಿಗೆ ಸ್ನಾನ ಮಾಡಿಸಿ ಮಲಗಿಸಿದೆ ಸ್ವಲ್ಪದ್ದು. ಆಮೇಲೆ ಎದ್ದು, ತುಂಬ ಮಳೆ ಚಳಿ ಅಲ್ವ ಇವಾಗ, ಸ್ವಲ್ಪ ಇಬ್ಬರೂ ಕೂರಿಸ್ಬಿಟ್ಟು ನಾನು ದೇವ್ರ ಪೂಜೆ ಕೂಡ ಮುಗಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಇಬ್ಬರೂ ಕೂರಿಸಿದೆ. ಈ ಥರ ಹೊರಗಡೆ ಕರ್ಕೊಬಂದೆ. ಇಬ್ಬರು ನೋಡ್ತಾ ಇದ್ದಾರೆ ನಾನೇನೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು. ಸ್ಪೆಕ್ಸ್ ಇಟ್ಕೊಂಡು ಇಬ್ಬರು ಆಟ ಆಡ್ತಾಯಿದ್ರು. ಅವ್ನಿಗೆ ಹಾಕಿದ್ರೆ ಇವ್ನು ನೋಡೋದು, ಇವ್ನಿಗೆ ಹಾಕಿದ್ರೆ ಅವ್ನು ನೋಡೋದು. ಅವರವರೇ ಇಬ್ಬರು ನೋಡ್ಕೊಂಡು ಆಟ ಆಡ್ಕೊತಾಯಿದ್ರು. ಅದಾದಮೇಲೆ ನಾನು ಸ್ವಲ್ಪ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಮಕ್ಳ ಜೊತೆ ಸ್ವಲ್ಪ ಆಟ ಆಡಬೇಕಲ್ವ. ಅವರವರೇ ಆಟ ಆಡ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಮಕ್ಳಿಗೆ ಟೈಮ್ ಕೊಡಬೇಕು. ನಾನು ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ ಮಕ್ಕಳನ್ನ ಡೈಲಿ ಅಷ್ಟೇ. ಅವ್ರಿಗೂ ಕೂಡ ನಾನು ಟೈಮ್ ಕೊಡ್ತೀನಿ. ನಾವು ಎಷ್ಟೇ ಕೆಲಸ ಮಾಡಿದ್ರು ಅದು ನಾವು ಜೊತೇಲಿ ಇರ್ತೀವಿ ಅವ್ರ ಜೊತೆ, ಬಟ್ ಅವ್ರನ್ನ ಆಟ ಆಡಿಸೋ ರೀತಿ ಇರುತ್ತಲ್ಲ, ಅದೇ ಬೇರೆ ಥರ ಇರುತ್ತೆ. ಅದಾದಮೇಲೆ ಸಂಜೆ ಆಯ್ತಲ್ವ, 8 o'clock ಆಯಿತು. ರೈಸ್ ಮಾಡಿದೆ, ಉಪ್ಸಾರು ಮಾಡಿದೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಕ್ಕಳು ಕೂಡ ಊಟ ಮಾಡಿಸ್ತಾಯಿದ್ದೀನಿ. ಊಟ ತಿನ್ನಿಸೋದು ಇನ್ನೊಂದು ಬಿಗ್ ಟಾಸ್ಕು. ಅವ್ರಿಗೆ ನೀರಂದರೆ ಇಷ್ಟ. ಏನಾದರೂ ಒಂದು ಪಾತ್ರೆಲಿ ನೀರು ಕೊಟ್ಬಿಟ್ಟು ಆಟ ಆಡಿಸಿದ್ರೆ ತಿಂತಾರೆ. ನಾನೇನು ಕೊಡ್ಲಿಕ್ಕೆ ಹೋಗಲ್ಲ. ಇವಾಗ ಥಂಡಿ ಅಲ್ವ, ತುಂಬ ಮಳೆ ಕೂಡ ಬರ್ತಿದೆ, ಕೋಲ್ಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ಕುಡಿಯೋಕ್ಕೆ ಬಿಸಿನೀರು ಕಾಯಿಸಿ ಇಟ್ಕೊಂಡಿರ್ತೀನಲ್ಲ, ಅದರಲ್ಲೇ ಆಟ ಆಡಿಸ್ಕೊಂಡು ಹಂಗೆ ತಿನ್ನಿಸ್ತಾಯಿದ್ದೀನಿ. ನೋಡಿ ಅವನಿಗೆ ಎದುರಿಸೋಕೆ ಹೋಗ್ತಾನೆ. ಫಸ್ಟ್ ಚಿಕ್ಕವನಿಗೆ ತಿನ್ನಿಸ್ಬಿಡ್ತೀನಿ ನಾನು. ದೊಡ್ಡವನು ಸ್ವಲ್ಪ ತಿನ್ಕೊತಾನೆ ಆಟ ಆಡ್ಕೊಂಡು. ಚಿಕ್ಕವನಂತೂ ತುಂಬ ಹಠ ಮಾಡ್ತಾನೆ. ನೋಡಿ ಹೆಂಗೆ ಎದುರಿಸ್ತಾನೆ ಚಿಕ್ಕವನಿಗೆ ದೊಡ್ಡವನು. ಮಕ್ಕಳು ಏನು ಮಾಡೋಕ್ಕಾಗೋದಿಲ್ಲ. ಇಬ್ರಿಗೂ ಊಟ ತಿನ್ಸಾಯಿತು. ನಾವು ಮಂಚದ ಮೇಲೆ ಮಕ್ಕಳನ್ನ ಮಲಗೋಸೋದಿಲ್ಲ, ಬಿಡ್ತಾರೆ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಹಾಲಲ್ಲೇ ಈ ಥರ ಹಾಸ್ಬಿಟ್ರೆ ಅವರು ಆಟ ಆಡ್ಕೊಂಡು ಸ್ವಲ್ಪ TV ನೋಡ್ಬಿಟ್ಟು ಮಲ್ಕೊತಾರೆ. ಅಡ್ವರ್ಟೈಸ್ಮೆಂಟ್ ಬಂದರೆ ತುಂಬ ನೋಡ್ತಾರೆ. ಅವ್ರಿಗೂ ಏನೋ ಒಂಥರ ಖುಷಿ, ಬೇರೆ ಇನ್ನೇನು ನೋಡೋದಿಲ್ಲ. ನೋಡಿ ಕೋಲ್ಡ್ ಆಗಿತ್ತು ಅಂದ್ಬಿಟ್ಟು ನಾನು ಬಿಫೋರ್ ಲಾಗಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ನಲ್ಲ, ಅದನ್ನು ಮೆಡಿಷನ್ನ ತಗೊಬಂದ್ಬಿಟ್ಟು ಅಮ್ಮ ಹಾಕು ಅಂತ ಕೈ ಕೊಡ್ತಾರೆ. ಅವ್ರು ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾನೆ. ಇಬ್ರಿಗೂ ಹಾಸ್ಬಿಟ್ರೆ ಸಾಕು, ಈ ಥರ ಫುಲ್ ಖುಷಿ. ಇಬ್ಬರು ಕುಣ್ದಾಡ್ತಾನೇ ಇರ್ತಾರೆ. 12 o'clock 1 o'clockವರೆಗೂ ಆಟ ಆಡ್ತಾನೇ ಇರ್ತಾರೆ. ಅಲ್ಲಿವರೆಗೂ ನಾವು ಎಚ್ಚರಾಗಿ ಇರಬೇಕು, ಏನೂ ಮಾಡೋಕ್ಕಾಗಲ್ಲ. ಅವರು ಮಲ್ಕೊಳ್ಳೋದೇ ಇಲ್ಲ. ಮಕ್ಕಳೇ ಹಾಗೆ, ಎಲ್ಲ ಮಕ್ಕಳು ಇದೇ ಥರ ಅನಿಸುತ್ತೆ. ಅದಾದಮೇಲೆ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಯಿತು 9:30 ಆದಮೇಲೆ. ನೋಡಿ ಹನುಮಂತದು ಸೀನ್ ಬಂದರೆ ಇಬ್ಬರು ಹೆಂಗೆ ನೋಡ್ತಾ ಇದ್ದಾರೆ. ಅಡ್ವರ್ಟೈಸ್ಮೆಂಟ್ ಬಂದರೆ ಹನುಮಂತು ಏನಾದರೂ ಕಾಮಿಡಿ ಮಾಡ್ತಿದ್ರೆ ಬಿಗ್ ಬಾಸಲ್ಲಿ ಹೋಗಿ ನೋಡ್ತಾರೆ. ನನ್ನ ಮಗ ದೊಡ್ಡವನು ನೋಡಿ TV ಒಳಗೆ ಹೋಗ್ಬಿಡ್ತಾ ಇದ್ದಾನೆ. ಅವ್ನು ಕಾಮಿಡಿ ಮಾಡೋದೆಲ್ಲ ನೋಡ್ಕೊಂಡು ನಿಂತಿದ್ದಾನೆ. ಹತ್ರ ಬಂದುಬಿಟ್ಟು ಏನೋ ಒಂಥರ ಮಕ್ಳಿಗೂ ಎಂಟರ್ಟೈನ್ಮೆಂಟ್ ಅನಿಸುತ್ತೆ. ಬಿಗ್ ಬಾಸ್ ಯಾರೆಲ್ಲ ನೋಡ್ತೀರಾ, ನಾವು ಕೂಡ ನೋಡ್ತೀವಿ, ಬಟ್ ನಂಗೆ ಜಾಸ್ತಿ ಹನುಮಂತು ಕಾಮಿಡಿ ಇಷ್ಟ ಆಗುತ್ತೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ವಾಚ್. ಥ್ಯಾಂಕ್ ಯು ಸೋ ಮಚ್.